ಒಂದೇ ಒಂದು ಹೆಡ್ಲೈಟ್ ಬರುತ್ತೆ, ಇನ್ನೊಂದು ಹೆಡ್ಲೈಟ್ ಬರೋಲ್ಲ. ಇದ್ರಾಗೆ ನಾವು ಹೋಗ್ಬೇಕು ಇವಾಗ ಸೀದಾ ಬೆಂಗಳೂರು ಕಡೆಗೆ. ಶಿರಟೋಲಿ ಬಂದಿದ್ದಾಯ್ತು ಇವಾಗ ಮೈಸೂರು ಎಕ್ಸ್ಪ್ರೆಸ್ ವೇ. ಗಾಡಿಗಳು ಹೆಂಗೆ ಹೋಯ್ತವೆ ನೋಡ್ರಿ, ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ ಗಾಡಿ. ಫ್ರೆಂಡ್ಸ್, ಲಾರಿ ಚಾಲಕ ಬಂದಾನೆ ಇವಾಗ ನೋಡಿ, ಡ್ರೈವಿಂಗ್ ಮಾಡ್ತಾನೆ. ಹೆಂಗೈತೆ ಹೊಡ್ತಂತ ಹೆವಿ ಡ್ರೈವರು. ಬಾ 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 ಫುಲ್ ಹೊಡಿ, ಬಾ ಸೀದಾ ಬಾ ಸೀದಾ ಬಾ. ವಿಡಿಯೋ ಅಪ್ಲೋಡ್ ಯೂಟ್ಯೂಬರ್ ಡಿಗ್ರಿ ಫ್ಯಾನ್. ಅಣ್ಣ ಒಂದು ಹಣ್ಣು ತಗೊಳ್ಳ. ಅಣ್ಣ ನೋಡಿ ಒಂದು ಹಣ್ಣು ತಗೊಂಡಿಗೆ ತಗಂತ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಪ್ರಾಫಿಟ್ ಟ್ರಕ್ ವಿಡಿಯೋ ಲಾಗ್ಸ್. ಇಷ್ಟು ದಿನ ವಿಡಿಯೋ ಲಾಗ್ ಮಾಡಿಲ್ಲ, ಯಾಕಪ್ಪ ಅಂದರೆ ಯಾವ ಬಾಡಿಗೆ ಇಲ್ಲ ಏನಿಲ್ಲ. ಇವತ್ತೊಂದು ಬಾಡಿಗೆ ಬಂದಿದೆ. ಇಷ್ಟು ದಿನ ಡೈಲಿ ಜೊಮೊಟೋಗೆ ಹೋಗ್ತಿದ್ದೆ, ಇವತ್ತು ಹೋಗಿದ್ದೆ. ಇವಾಗ ಟೈಮ್ ಬಂದ್ಬಿಟ್ಟು 5:30 ಆಗಿದೆ ಕರೆಕ್ಟಾಗಿ. ಜೊಮೊಟೋಗೆ 12 ಗಂಟೆಗೆ ಹೋಗಿದ್ದೆ. ಇವಾಗ ಬಂದೆ 5 ಗಂಟೆ ಹಂಗೆ. ಇವಾಗ ಬಂದು ಗಾಡಿ ತಗೊಬಂದು ಗಾಡಿ ತೊಗೊಂಡು ಬಂದಿದ್ದೀನಿ. ಇವಾಗ ಲೋಡಿಂಗ್ ಪಾಯಿಂಟಿಗೆ ಹೋಗ್ಬೇಕು. ಲೋಡ್ ಏನಪ್ಪ ಅಂದರೆ ಡ್ರ್ಯಾಗನ್ ಫ್ರೂಟ್ಸ್. ಎಲ್ಲಿಗಪ್ಪ ಅಂದರೆ ಬೆಂಗಳೂರಿಗೆ, ಉಸ್ಕೂರು ಫ್ರೂಟ್ ಮಾರ್ಕೆಟ್ಗೆ ನಮ್ಮ ಗಾಡಿ ಹೋಗುತ್ತೆ ಇವತ್ತು. ಬನ್ನಿ ಇವಾಗ ಇಲ್ಲಿಂದ ಲೋಡಿಂಗ್ ಪಾಯಿಂಟಿಗೆ ಹೋಗ್ಬೇಕು. ಲೋಡಿಂಗ್ ಪಾಯಿಂಟಿಗೆ ತಕ್ಕ ಹೋಗಿ ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲ್ಲಾಗಿ ಲೋಡೆಲ್ಲ ಮಾಡ್ಕೊಂಬಂದಿದ್ದಾಯ್ತು. ನೋಡಿ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಹೊಲ್ದ ಹತ್ರ ಬಂದಿದ್ದೀನಿ, ಕಾಣಲ್ಲ ಕತ್ಲಾಗೆ. ನೋಡಿ ಲೋಡ್ ಈ ಥರ ಆಗಿದೆ. ಹಗ್ಗ ಕ್ಲೀನಾಗಿ ಹಾಕಿಲ್ಲ, ಹಗ್ಗ ತಾಡ್ಪೋಲ್ ಹಾಕಕ್ಕೆ ಬರಲ್ಲ ನಾನು ನೀಟಾಗಿ, ಹಂಗಾಗಿ ಈ ಥರ ಹಾಕಿದ್ದೀನಿ. ಈ ಕಡೆ ಸೈಡೆಲ್ಲ ಚೆನ್ನಾಗಿ ಹಾಕಿದ್ದೀನಿ. ನೋಡಿ ಲೋಡೇನು ಹೈಟ್ ಆಗಿಲ್ಲ, ಬಾಡಿ ಮಟ್ಟ ಬಂದೈತೆ ಅಷ್ಟೇ. 1 ಟನ್ 500 kg ಐತಷ್ಟೇ, ಆರಾಮಾಗಿ ಹೋಗೋದು. ಏನಪ್ಪ ಅಂದರೆ ಒಂದೇ ಒಂದು ಹೆಡ್ಲೈಟ್ ಬರುತ್ತೆ, ಇನ್ನೊಂದು ಹೆಡ್ಲೈಟ್ ಬರೋಲ್ಲ. ಇದ್ರಾಗೆ ನಾವು ಹೋಗ್ಬೇಕು ಇವಾಗ ಸೀದಾ ಬೆಂಗಳೂರು ಕಡೆಗೆ. ಇವಾಗ ಬನ್ನಿ ಮನೆ ಕಡೆಗೆ ಹೋಗಿ ಪವರ್ ಬ್ಯಾಂಕ್ ಚಾರ್ಜ್ ಹಾಕಿನಿ, ತಗೊಂಡು ಹೋಗ್ತಾ ಇರೋದೆ ಬೆಂಗಳೂರು ಕಡೆಗೆ. ನೋಡಿ ಫ್ರೆಂಡ್ಸ್, ಫೈನಲ್ಲಾಗಿ ಡೀಸೆಲ್ ಹಾಕ್ಸ್ತಿದ್ದೀವಿ. 2000 ಹಿಡ್ದೈತೆ. ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀಯಾ? ಹೋಗೋಣ. ಫೈನಲ್ಲಾಗಿ ನೋಡಿ ಫ್ರೆಂಡ್ಸ್, ರಿಂಗ್ ರೋಡ್ ಹತ್ರ ಬಂದಿದ್ದು ಡೀಸೆಲ್ ಹಾಕ್ಸ್ಕೊಂಡು. ಹಿಂಗೆ ಹೋದರೆ ಚಿತ್ರದುರ್ಗ, ಹಿಂಗೆ ಹೋದರೆ ಬೆಂಗಳೂರು ಸರ್ವಿಸ್ ರೋಡ್ನಾಗೆ ಹೋಗಿ ಮುಂದೆ ತಗೊಬೇಕು. ನೋಡಿ ಫ್ರೆಂಡ್ಸ್, ಫೈನಲ್ಲಾಗಿ ಐಮಂಗ್ಲ ಟೋಲಿ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ನೋಡಿ ಅಣ್ಣವರು ಸ್ಕ್ಯಾನ್ ಮಾಡ್ತಾರೆ ಇವಾಗ. ನೋಡಿ ಸ್ಕ್ಯಾನ್ ಆದ ತಕ್ಷಣ ಹೋಗ್ತಿರ್ತದೆ. ನಮ್ಮ ಫಾಸ್ಟ್ಯಾಗಲ್ಲಿ ಅಮೌಂಟ್ ಐತಲ್ವ, ನೋಡಿ ಗ್ರೀನ್ ಸಿಗ್ನಲ್ ಬಂತು, ಹೊಡ್ತಾ ಇರೋದು. ಅಣ್ಣವರು ಹೊಡಿ ಅಂತ ಟ್ರಾಫಿಕ್ ಜಾಮ್ ಆಯ್ತಲ್ವ. ಬನ್ನಿ ಹೋಗೋಣ ನಾನ್ ಸ್ಟಾಪ್ ಆಗಿ. ನೋಡಿ ಫ್ರೆಂಡ್ಸ್, ಶಿರಟೋಲಿ ಬಂದಿದ್ದಾಯ್ತು. ಇವಾಗ ಟೋಲ್ ಪಾಸ್ ಮಾಡಬೇಕು. ಕಂಟಿನ್ಯೂ ನಾನ್ ಸ್ಟಾಪ್ ಹೊಡಿತಿದ್ದೀವಿ ಗಾಡಿನ. ಇಲ್ಲೇನಷ್ಟು ಟ್ರಾಫಿಕ್ ಆಗಿಲ್ಲ, ಫ್ರೀ ಐತೆ. ನೋಡಿ ನಮ್ಮದೇ ಗಾಡಿದು ಲಾಕ್ ಆಯಿತು. ನೋಡಿ ಓಪನ್ ಆಗೋದು, ಗ್ರೀನ್ ಸಿಗ್ನಲ್. ನೋಡಿ ಬಂತು, ಹೊರಡೋದೆ ಇವಾಗ. ನೋಡಿ ಫ್ರೆಂಡ್ಸ್, ತುಮಕೂರು ಟೋಲ್ ಹತ್ರ ಇದ್ದೀವಿ. ಗಾಡಿ ಬಂದು ಸೈಡಿಗೆ ಹಾಕಿದ್ದೀವಿ. ಇಲ್ಲೇ ಟೀ ಕುಡ್ಕೊಂಬಂದಿವಿ. ಅಣ್ಣವ್ರು ಬಾಕ್ಲು ಹಾಕ್ತಾರೆ. ನೋಡಿ ನಮ್ಮ ಫ್ರೆಂಡ್ ಬಂದವನೆ, ಸಿಗರೇಟ್ ಹೊಡಿತಾನೆ, ಇನ್ನು ಖಾಲಿ ಆಗಿಲ್ಲ. ನೋಡಿ ಏನೋ ನಮ್ಮ ತಮ್ಮನ ಕರ್ಕೊಂಬಂದಿದ್ದೀನಿ, ಬಂದವನೆ ಕುಡ್ಕೊಡ್ತೀನಿ ಅಂತವನೆ. ಇವಾಗ ನಡ್ರಿ ಹೋಗೋಣ. ನೋಡಿ ಫ್ರೆಂಡ್ಸ್, ಫೈನಲ್ಲಾಗಿ ನಾವು ಬಂದಿರೋದು ನೈಸ್ ರೋಡಿಗೆ. ನೋಡಿ ನೈಸ್ ರೋಡ್ ಟೋಲೆಲ್ಲ ಕಂಪ್ಲೀಟ್ ಮಾಡಿ ಒಂದು 20 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲಿ ಗಾಡಿ ಸ್ವಲ್ಪ ಸೈಡಿಗೆ ಹಾಕಿದ್ದೀವಿ. ನೋಡಿ ನೈಸ್ ರೋಡ್ ಇದೆಲ್ಲ. ನೋಡಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬನ್ನೇರುಘಟ್ಟ ರೋಡು, ಮೈಸೂರು ಎಕ್ಸ್ಪ್ರೆಸ್ ವೇ. ಗಾಡಿಗಳು ಹೆಂಗೆ ಹೋಯ್ತವೆ, ಸುರಿ ಮಳೆ ಹೊಡ್ತಕ್ಕೆ ಹೋಗ್ತವೆ ಗಾಡಿಗಳು. ನೋಡ್ರಿ, ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ ಗಾಡಿ ಹೋಗ್ತಾ ಇದ್ದೀವಿ. ನಿನ್ನ ಹೆಸರು ಗೊತ್ತಿಲ್ಲಪ್ಪ, ಓನರ್ ಹೆಸರು ಗೊತ್ತಿದ್ರೆ ಹೇಳ್ತಿದ್ದೆ. ಯಾರು ಹೆಸರು ಮಾಡಿಸ್ತಾನೆ. ಹೆಂಗ್ ಹೋಗ್ತಾವ ಗಾಡಿಗಳು? ಹೋಗ್ಬೇಕು ನಡೀಲಿ, ಹಂಗೆಲ್ಲ ಮಾತಾಡೇ ನೀರು ಇಳಿಸ್ತಾರೆ. ನೋಡಿ ಫ್ರೆಂಡ್ಸ್, ಗಾಡಿ ನೋಡಿ ಭಾರಿ ಎಕ್ಸ್ಪ್ರೆಸ್ ವೇ, ಭಾರಿ ಹೆವಿ ಹೋಗ್ತವೆ. ಇಲ್ಲಿ ಗಾಡಿನ ನಾವು ಪಾರ್ಕ್ ಮಾಡಂಗಿಲ್ಲ. ಬನ್ನಿ ಹೋಗೋಣ. ಇಲ್ಲಿ ನಮ್ಮ ಹುಡುಗ ಫ್ರೆಂಡ್ ಇದಾನಲ್ಲ, ನಮ್ಮ ಫ್ರೆಂಡನೊಬ್ಬನು ಫ್ರೆಂಡ್ ಬರ್ತಾನಂತೆ, ಅದಕ್ಕೋಸ್ಕರ ಇಲ್ಲಿ ವೇಟಿಂಗ್ ಮಾಡ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಹೋಗ್ತಿದ್ದೀವಿ. ಇನ್ನು 1 ಕಿಲೋಮೀಟ್ರ್ ಐತಷ್ಟೇ ಮಾರ್ಕೆಟು. ಹೋಗಿ ಅನ್ಲೋಡ್ ಮಾಡಿಸೋದೆ. ಅವ್ರು ಮನೆ ಕಂಡಿರ್ತಾರೆ, ಎದ್ದಾಳಿಸಿ ಪಟ ಅನ್ಲೋಡ್ ಮಾಡಿಸಿ ಬರ್ತಾ ಇದ್ದಾರೆ ರಿಟರ್ನ್. ನೋಡಿ ಬರ್ಗರ್ ತಂದು ಕೊಟ್ಟಾನೆ ಅವ್ರ ಫ್ರೆಂಡ್ ಅವ್ರ ಹುಡುಗ. ಇವಾಗ ಹೋಗಿ ತಿನ್ಬೇಕು. ಫ್ರೆಂಡ್ಸ್, ಲಾರಿ ಚಾಲಕ ಬಂದಾನೆ ಇವಾಗ. ನೋಡಿ ಡ್ರೈವಿಂಗ್ ಮಾಡ್ತಾನೆ, ಹೆಂಗೈತೆ ಹೊಡ್ತಂತ ಹೆವಿ ಡ್ರೈವರು. ನೋಡಿ ಲಾರಿ ಹೊಡೆದು ಬಂದು ಸಣ್ಣ ಗಾಡಿ ಹೊಡಿಯಕ್ಕೆ ಬಂದಾನೆ ಇವಾಗ. ಬನ್ನಿ ಹೋಗೋಣ ಮಾರ್ಕೆಟ್ ಒಳಕ್ಕೆ. ಹೆಂಗೈತಾ ಕಾರ್ ಸಿಸ್ಟಮ್ ಕಣೋ ಗಾಡಿ, ಹೊಡಿಯೋಕೆ ಮಾತ್ರ ಮಸ್ತ್ ಐತಮ್ಮ. ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೋದರೆ ಮಾರ್ಕೆಟ್ ಬಂದೇ ಬಿಡ್ತು. ನೋಡಿ ಗೇಟ್ ಕಾಣ್ತೈತೆ ಅಲ್ಲಿ, ನೋಡಿ ಇದೇ ಗೇಟು.
ಇದೇ ನೋಡಿ ಮಾರ್ಕೆಟು, ಹಣ್ಣು ಮತ್ತು ತರಕಾರಿಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ. ಎಂಟ್ರಿ ನೋಡಿ ಇದೆ ಸಿಸ್ಟಮೆಟಿಕ್. ಹೊಡ್ತಾ ಹಿಂಗೈತೆ ನೋಡ್ರಿ. ಹೋಗಿ ಚೀಟಿ ಕೊಡ್ತಾರಲ್ಲಿ ಹಣ್ಣು ಯಾವ್ದಂತ ಹೇಳಿ. ಫ್ರೂಟ್ ಮಾರ್ಕೆಟು ಏನ ಬ್ರೇಕ್ ಸೆಂಟ್ರದಲ್ಲಿ ಅಯ್ಯಪ್ಪ ಸವಾಸ ಅಲಗಣ ರೇ ಲಾರಿ ಡ್ರೈವರ್ ಏನಾಗತ್ತೆ ನೋಡಿ ಫ್ರೆಂಡ್ಸ್. ಹಣ್ಣೆಲ್ಲ ಮಾವಿನ ತುಂಬಿ ತುಳುಕ್ತದವೆ. ಇಲ್ಲೇ ಗೇಟ್ ಪಾಸ್ ಎಲ್ಲ ಕೊಡ್ತಾರೆ. ಏನು ಹಣ್ಣು ಅಂತ ಬರಿಸಿ ದುಡ್ಡು ಕೊಡ್ಬೇಕು ಅಷ್ಟೇ. ಮತ್ತೆ ಏನು ತಿಳ್ಕೊಂಡಿ. ಸ್ಟಾಪ್ ಕೊಡಿಲ್ಲ ಮುಂದೆ ಲೆಫ್ಟಿಗೆ. ಅಣ್ಣವ್ರಿಗೆ ಟಿಕೆಟ್ ಕೊಡಿಸಿ ಬರ್ತೀನಿ. ಓಕೆ ಓಕೆ ಓಕೆ. ಅಲ್ಲಿ ಒಳ್ಳೆ ಒಳ್ಳೆ ಅಂತಾನೆ ಬರೀ ಓಣ್. ಡ್ರ್ಯಾಗನ್ ಫ್ರೂಟ್ಸ್ ಅಣ್ಣ, ಡ್ರ್ಯಾಗನ್ ಫ್ರೂಟ್ C33 ಎಷ್ಟು ಅಣ್ಣ? 30 ರೂಪಾಯಿ. ಇಲ್ಲ ಅಣ್ಣ, ತೂಕ ಮಾಡಿ ಟೇಪ್ ಹಾಕ್ಬಿಡ್ತಾರೆ. ಇಲ್ಲ ಅಣ್ಣ, ನಾನೇ ತಗೊಂಡಿಲ್ಲ ಅದ್ರ ಒಂದು ಪೀಸ್ನ. ನೋಡಿ ಫ್ರೆಂಡ್ಸ್, ಇವಾಗ ಹೋಗ್ಬೇಕು ಅಲ್ಲಿ C33 ಮಾರ್ಕೆಟಿಗೆ. ಬನ್ನಿ ಹೋಗೋಣ. ರೈಟ್ ರೈಟ್ ರೈಟ್, ಲೆಫ್ಟ್ 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 ಹೋಗಿ ಮುಂದೆ ರೈಟ್. ನೋಡಿ ಫ್ರೆಂಡ್ಸ್, ಇದೇ ಅಂಗಡಿ C33. ಎಲ್ಲ ಲಾಕ್ ಮಾಡಿ ಮನ್ಕೊಂಡಂಗಿದಾರೆ ಅವರು. ಇವಾಗ ಹೋಗಿ ಎದ್ದಳಿಸ್ಬೇಕು. ನೋಡೋಣ ಬನ್ನಿ. ಇದೇ ನೋಡಿ ಅಂಗಡಿ. ಬಾ 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 ಬಾ, ಈ ಕಡೆ ಬಾ, ಈ ಕಡೆ ಬಾ, ಮೆಲ್ಲಕ್ಕೆ ಬಾರ. ಬಾ ಸೀದಾ ಬಾ, ಆ ಕಡೆ ನೋಡ್ಕೊಂಬ. ಬಾ ಸೀದಾ ಬಾ, ಸೀದಾ ಬಾ, ಸೀದಾ ಬಾ. ಅಣ್ಣವ್ರೇ, ಅಣ್ಣ ಬನ್ನಿ, ಲೋಡ್ ಬಂದೈತೆ. ನೋಡಿ ಫ್ರೆಂಡ್ಸ್, ಮಲ್ಕೊಂಡವ್ರೆ. ಅಂದ್ರು ಮಾತಾಡಿದ್ರು, ಎದ್ದಾಳಿದ್ದಾರೆ. ನೋಡೋಣ, ಅನ್ಲೋಡ್ ಮಾಡೋಣ ಇವಾಗ. ನೋಡಿ ಬರ್ತಾಯಿದ್ದಾರೆ. ಬನ್ನಿ ಅಣ್ಣ, ಅಣ್ಣವ್ರೆ ಬನ್ನಿ. ಡ್ರ್ಯಾಗನ್ ಫ್ರೂಟು ಈ ಶಟ್ರಸ್ ಹಾಕಿ ಆರಾಮ ಮನಿಕೊಂಡ್ರೆ ಒಳಗೆ. ನೋಡಿ ಮಾತಾಡ್ತೀನಿ ಇವಾಗ, ಬರ್ತಾರೆ. ಗಾಡಿ ನೋಡಿ ಇಲ್ಲಿ ರಿವರ್ಸ್ ಬಿಟ್ಟಿದ್ದಾನೆ ನಮ್ಮ ಹುಡುಗ. ಇವಾಗ ಅನ್ಲೋಡ್ ಮಾಡ್ಬೇಕು. ಎದ್ರಿ ಅಣ್ಣವ್ರೆ, ಚೀಟಿ ಕೊಟ್ಟರು. ಇದಕ್ಕೋ A68, B49, C24, D3, 144 टोटल बॉक्स. ओके ना? ओके. फटाफट से अंगलोड करो. ठीक है? हाँ, आई एम हेल्पिंग यू. हाँ, आई एम हेल्पिंग यू. आजा. ಇದು ನಮ್ದಲ್ಲ ಗಾಡಿ. ಇದು ಏನು ಲೋಡೋ ಗೊತ್ತಿಲ್ಲ. ಲಾರಿ ಅವರು ರಿವರ್ಸ್ ಹೊಡೆದಾರೆ. ನಮ್ಮದು, ನಾವು ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ. ಇವಾಗ ಎಲ್ಲಿ ಇಳಿಸ್ಬೇಕು ನೋಡಿ, ಎಲ್ಲ ಬರ್ದಿದ್ದು ರೆಡಿ ಐತೆ. ಓಕೆನಾ? ಬನ್ನಿ. ಮತ್ತೆ ಇನ್ನೊಬ್ಬರನ್ನ ಯಾರು ಎದ್ದಾಳಿಸ್ತೀರಾ? ಯಾರನ್ನ? ಬನ್ನಿ ಅಣ್ಣರೇ. ಟೈಮ್ ಬಂದ್ಬಿಟ್ಟು ನೋಡಿ 1:40 ಆಗಿದೆ. 1:45 ಟೈಮ್ ಬಂದ್ಬಿಟ್ಟು ನೋಡಿ. ಅಣ್ಣವ್ರು ಮನ್ಕೊಂಡವ್ರೆ, ಇಲ್ಲಿ ಮನ್ಕೊಂಡವ್ರೆ. ಅಣ್ಣವ್ರೆ, ಅಣ್ಣವ್ರೆ, ಇನ್ನು 5 ನಿಮಿಷ ಅಂತೆ. ಇಲ್ಲಿ ಅಣ್ಣವ್ರು ಮನೆಗಿದ್ದಾರೆ. ಇವು ನೋಡಿ, ನೋಡಿ ದ್ರಾಕ್ಷಿ ಕಾಣ್ತಿದ್ದಾವ ನೋಡಿ, ಯಾವ ಥರ ಇದಾವೆ. ದಪ್ಪ ದ್ರಾಕ್ಷಿ ನೋಡಿ. ನೋಡಿ ಇಲ್ಲಿ ದ್ರಾಕ್ಷಿನು, ಇವು ಬೇರೆ ದ್ರಾಕ್ಷಿ. ಅಣ್ಣವ್ರೆ ಹೆಲ್ಪ್ ಮಾಡ್ತೀವಿ, ಬನ್ನಿ. ನಾವು ನಿನಗೆ ಹೆಲ್ಪ್ ಮಾಡ್ತೀವಣ್ಣ. ಜಲ್ದಿ ವಿಡಿಯೋನ ವಿಡಿಯೋ ಕಟ್ ಪಂಡ್ರಣ್ಣ. ನೋಡಿ ಫ್ರೆಂಡ್ಸ್, ಬರ್ಗರ್ ಎಲ್ಲ ಖಾಲಿ ಮಾಡಿದಂಗೆ. ಜೋಗಿ ನನ್ನ ಮಗ ದುಡ್ಡು ಬರ್ಗರ್ ಎಲ್ಲ ತಿಂದು ಇಷ್ಟು ಉಳಿಸಿದ ನನಗೆ. ಬನ್ನಿ ತಿನ್ನೋಣ. ಅಂದೋಡವೆ ಅವಣ್ಣ ಬರ್ತಾನಂತೆ. ನಡಿ ಹೋಗೋಣ. ನೋಡಿ ಫ್ರೆಂಡ್ಸ್, ಗಾಡಿಗಳೆಲ್ಲ ಲೈನ್ ಹೆಂಗೆ ನಿಂತವೆ. ಫ್ರೂಟ್ ಮಾರ್ಕೆಟ್ ಉಸ್ಕೂರ್. ನಮ್ದು ಈ ಲಾರಿ ಆ ಕಡೆ ಹಾಕಿದ್ವಿ ಪಕ್ಕಕ್ಕೆ C33. ನೋಡಿ ಮೋಸಂಬಿ ಎಲ್ಲ ಹೆಂಗಿದಾವೆ. ಇಲ್ಲೊಂದು ಲೈಲ್ಯಾಂಡ್ ಗಾಡಿ ನೋಡಿ. ಮಾರ್ಕೆಟ್ ಯಾವ ಥರ ಇದೆ. ಸನ್ ಫ್ರೂಟ್ಸ್ ಕಂಪನಿ. ಇಲ್ಲೆಲ್ಲ ನೋಡಿ ಲಾರಿಗಳು. ನಮ್ಮ ತಾತ ಇಲ್ಲೇ ಇದ್ದಾನೆ. ಬರ್ರಿ ಹೋಗ್ರಿ, ಬರ್ರಿ, ಕರಿತಿದ್ದಾರೆ. ನಾವು ಹೆಲ್ಪ್ ಮಾಡ್ತೀವಿ. ಪಟ ನಂಗೆ ಇಳಿಸ್ಬಿಡೋಣ. ನಮಗೆ ಕೆಲಸ ಐತೆ, ನಾವು ಹೋಗ್ಬಿಡ್ತೀವಿ. ಏನಂತೀರ? ನಿದ್ದೆ ಆಗಿಲ್ವಾ? ಲಾರಿ ದೊಡ್ಡದು ಯಾವ್ದು ಬಂದತ್ತೆ. ಏನು ಫ್ರೂಟು? ಯಾವ ಫ್ರೂಟು? ಆಪಲ್.
ಆಪಲ್ ಪೂರ ಅಮ್ಮಮ್ಮ ನೀರು ಇಳಿತಾವೆ. ಬಂತು. ನೋಡಿ ಫ್ರೆಂಡ್ಸ್, ಲೈಟ್ ಹಾಕಿದ್ದಾರೆ. ಇವಾಗ ಅನ್ಲೋಡ್ ಮಾಡ್ತಾರೆ ಪಟ ಅಂತ. ನೋಡಿ ಲೈಟ್ ಆನ್ ಮಾಡಿದ್ದಾರೆ. ಪಟ್ಟನ ಅನ್ಲೋಡ್ ಹಾಕಿ ಹೋಗ್ತಾ ಇರೋದೆ. ಬೇಗ ಬೇಗ ಅನ್ಲೋಡ್ ಮಾಡಬೇಕು. ಇವಾಗ ಬಾಕಿ ಇದಾವೆ ಒಂದು 68 ಬಾಕ್ಸು. ಇದೇನು ಮಾಡಿದ್ರೆ ಮುಗೀತು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಗಾಡಿ ಖಾಲಿಯಾಗಿದೆ. ನೋಡಿ ಅಷ್ಟು ಅನ್ಲೋಡ್ ಮಾಡಿದ್ವಿ. ನೋಡಿ ಯಾವ ತರ ಇದೆ. ನೀರು ಇಳಿದವ ನಮ್ಮ ಹುಡುಗಿಗೆ, ಲಾರಿ ಡ್ರೈವರಿಗೆ ನೀರು ಇಳಿದವಂತೆ. ಪಕ್ಕೆ ನೋವು ಆಯ್ತೇನಪ್ಪ? ಪಕ್ಕೇನಿಲ್ಲ, ಸೊಂಟ ಆಯ್ತು. ಸೊಂಟ ಆಯ್ತು ಅಂತ ನೋಡ್ರಿ ಅನ್ಲೋಡ್ ಮಾಡಿದಕ್ಕೆ. ನೋಡಿ ಲೆಕ್ಕ ಮಾಡ್ತಿದಾರಲ್ಲ ಏನ ನೋಡ್ರಿ. ಬಾಕ್ಸ್ ಯಾಕೋ ಡ್ಯಾಮೇಜ್ ಆಗಿದೆ, ಓಪನ್ ಆಗಿದೆ, ಕಡಿಮೆ ಒಂದು ಅಂತೆ. ನೋಡಿ ತೂಕಕ್ಕಾಗಿ ತೂಕ ಮಾಡ್ತಿದ್ದಾರೆ. ನೋಡಿ ಹಣ್ಣು ನೋಡಿ 10 kg 580, ಅರ್ಧ kg ಜಾಸ್ತಿ ಬಾಕ್ಸ್. ಓಕೆ 10 ಬಂದತ್ತೆ. ಇದ್ರಾಗ ಎಷ್ಟು ಕಡಿಮೆ ಇದಾವೆ. ಇದೇನಾಯ್ತು. ಓಕೆ ಡನ್. ಬಿ ನೀವು ಕಮ್ಮಿ ಕೊಡ್ರಂಗ. 5 kg ಕಮ್ಮಿ ಹೋಗ. ಓಕೆ ಪೇಮೆಂಟ್ ನೀವು ಬರ್ತಿದ್ರೆ ಹಾಕ್ತೀನಿ. ಪೇಮೆಂಟ್ ಇದಲ್ಲ. ದ್ರಾಕ್ಷಿ ಕೊಡ್ಲಿಲ್ವಲ್ಲ ಹಣ್ಣು ಕೊಡೋಣ. ಡ್ರಾಗನ್ ಒಂದು ಹಣ್ಣು. ಡ್ರಾಗನ್ ಹಣ್ಣಿಗೆ ಹಾಕಿರಿ ಎಬ್ಡಿ. ನಮ್ಮವಲ್ಲ ಅವು. ನಮ್ಮದಿಲ್ಲ. ನಮ್ಮವಲ್ಲ. ಬನ್ನಿ ಹೋಗೋಣ. ಬಂಡಿ ಗಾಳಿ ಯಾರು ಈಗ ಇದು ನೋಡಿ ಆಪಲ್ ಲೋಡ್ ಬಂದೈತೆ. ಚೆಕ್ ಮಾಡ್ತಿದ್ದಾರೆ. ಅಣ್ಣ ಬರ್ಲಣ್ಣ, ಬರ್ತೀವಿ, ಬಾಯ್. ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗಿದಾವೆ ಕಿತ್ಲೆ ಹಣ್ಣು. ಅಣ್ಣ ಒಂದು ಹಣ್ಣು ತಗೊಳ್ಳ. ಅಣ್ಣ ನೋಡಿ ಒಂದು ಹಣ್ಣು ತಗೊಂಡಿಗೆ ತಗಂತ ಮೂವರಿಗೆ. ಅಣ್ಣ 3 ತಗೊಂಡು ಹೋಗ್ತೀನಿ. 3 ಇದೀವಿ. ಓಕೆ 3 ತಗೊಂಡಿದ್ದಕ್ಕೆ ತಗೊಂತತೆ. ನೋಡಿ 3 ಹಣ್ಣು ತಗೊಂತಿದ್ದೀವಿ. ಹೋಗೋಣ ನಡ್ರಿ. ಇವಾಗ ನೋಡಿ ಎಲ್ಲ ಹಣ್ಣಿನ ಫ್ರೂಟ್ ಮಾರ್ಕೆಟ್ ಫುಲ್ ಗಾಡಿಗಳು ಬರ್ತವೆ. ಇನ್ನೂ ಬರ್ತವೆ ಆದಂಗೆಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 2:30 ಆಗೈತೆ. ಇನ್ನು ಬಾಳೆ ಗಾಡಿಗಳು ಬರ್ತವೆ. ಇನ್ನೊಂದು 2 ಗಂಟೆ ಹೋದರೆ ಖರೀದಿ ಮಾಡೋರು ಎಲ್ಲ ಬರ್ತಾರೆ. ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಸದ್ಯಕ್ಕೆ ನಮ್ಮ ಗಾಡಿ ಫುಲ್ ಖಾಲಿ ಆಗೈತೆ. ಇವಾಗ ಹೊಲ್ಟಿವಿ ನೋಡಿ, ಹೋಗ್ತಾ ಇದೀವಿ. ನಮ್ಮ ಲಾರಿ ಡ್ರೈವರ್ ತಗೊಂಡಿದ್ದಾರೆ ಇಲ್ಲಿ ಗಾಡಿನ. ನಾವು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. 3 ಹಣ್ಣು ತಮ್ಮನೇ ಅಣ್ಣ ತಗೊಂಡ್ಲೇಟಿಗೆ ತಗೊಂಡಂಗೆ ಖುಷಿಗೆ. ಹೌದಾ? ಸ್ಕೂಟಿ ಖುಷಿ ಹೋಗ್ತಾನೆ. ಸವಾಸಲ್ ಈಗ ನೀರು ಇಳಿತಾವೆ. ನೋಡಿ ಫ್ರೆಂಡ್ಸ್, ಕಲರ್ಫುಲ್ ಬ್ರಿಡ್ಜ್ ಹೆಂಗೈತೆ. ಬೆಂಗಳೂರು, ಹೆವಿ ಬೆಂಗಳೂರು. ನೋಡಿ ಹೆವಿ ಡ್ರೈವರ್ ಹೆಂಗ್ ಹೊಡಿತಾನೆ. ಮೆಲ್ಲಗೆ ಹೋಗಲ್ಲಪ್ಪ, ಗಿರಿಗಿಟ್ ಆಡಿಸ್ಬೇಡ. ಡೀಸೆಲ್ ಭಾರಿ ಕುಡಿತೈತೆ. ಲೈಟ್ ಅಂಡ್ ಲೈಟ್ ಹೋಗೋ ಗಾಡಿ. ನೋಡಿ ಫ್ರೆಂಡ್ಸ್, ನೈಸ್ ರೋಡ್ ಎತ್ತಿದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ನೈಸ್ ರೋಡ್ ಟೋಲಿಗೆ ಎಂಟ್ರಿ ಆಗಿದ್ವಿ. ನೋಡಿ ಗೇಟ್ ಹಾಕಿದ್ರು, ಬಂದ್ ಮಾಡಿದ್ರು. ಇವಾಗ ಎತ್ತದ ನೋಡಿ ಸಿಗ್ನಲ್. ನೋಡಿ ಫ್ರೆಂಡ್ಸ್, ಸ್ಕ್ಯಾನ್ ಆಗಲಿಲ್ಲ. ಅಣ್ಣ ಕೋಲಿಟ್ರು. ನಾನು ನೋಡಿ ಆಟೋಮೆಟಿಕ್ ಅಂತ ಗೋ ಅಂತ ಹೆಂಗೆ. ಲೆಟ್ಸ್ ಗೋ. ಇಲ್ಲಿಂದ ನೈಸ್ ರೋಡ್ ಸ್ಟಾರ್ಟೆಡ್. ಅವನ ಲೆಫ್ಟ್ ಇಳಿತಾನೆ. ಫ್ಯಾನಿನ ರೆಕ್ಕೆ ಕಟ್ ಆಗ್ತೈತೆ. ಇಳಿತೈತೆ ರಿಂಗ್ ರೋಡಿಂದ. ನೋಡಿ ಯಾವ ಥರ ಐತೆ. ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಫ್ಯಾನಿನ ರೆಕ್ಕೆ ಫೈನಲ್ ಆಗಿ ಸರ್ವಿಸ್ ರೋಡಿಗೆ ಹಾಕ್ಕೊಂಡಾರೆ. ಸ್ಟ್ರೈಟು ಜಾಗ ಸಿಕ್ತು. ಇವಾಗ ನೋಡಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ಟ್ರೈಟ್ ತುಮಕೂರಿಂದ ಶಿರಾದಿಂದ ಐಮಂಗ್ಳದಿಂದ ಚಿತ್ರದುರ್ಗದಿಂದ ನಮ್ಮೂರಿಗೆ ಹೋಗ್ತಿರೋದು. ರಿಂಗ್ ರೋಡ್ ಇರೋದು ನಾನ್ ಸ್ಟಾಪ್ ಆಗಿ. ಬಾಯ್. ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ. ಫೈನಲ್ ಆಗಿ ಕ್ಯಾಶ್ ತಂದ್ರಕ್ಕೆ ನಮ್ಮ ಫ್ರೆಂಡ್ನ ಮನೆ ಹತ್ರ ಬಿಟ್ಕೊಂಡು ನಾವು ಶಿರಾ ಹತ್ರ ಟೋಲ್ ಹತ್ರ ಹೊಡ್ಕೊಂಬಂದು ಸೀದಾ ಗಾಡಿನ ಈ ಕಡೆ ಸೈಡಿಗೆ ಹಾಕಿ ಇಲ್ಲೇ 1 ಗಂಟೆ ನಿದ್ದೆ ಬರೋದು. 1 ಗಂಟೆ ಮನಿಕೊಂಡು ಹೋದ್ರಂತ ಸೈಡಿಗೆ ಹಾಕಿ ಮನಿಕೊಂತೀವಿ. ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ. 138 ಕಿಲೋಮೀಟ್ರ್ ಹೊಡ್ಕೊಂಬಂದೀವಿ ಅಲ್ಲಿಂದ. ನಮ್ಮ ಫ್ರೆಂಡ್ ಒಂದು 50 ಕಿಲೋಮೀಟ್ರ್ ಹೊಡೆದ. ನಾನು ಉಳಿದಿದ್ದು ಈ ಕಡೆ ಶಿರಾ ಟೋಲ್ ತಗೊಳ್ಕೊಂಬಂದು ಸೈಡಿಗೆ ಹಾಕಿ ಮನಿಕೊಂಡಿದ್ವಿ. ನಾನು ಇಲ್ಲಿ ಮಕ್ಕೊಂಡಿದ್ದೀನಿ. ನಮ್ಮ ತಮ್ಮ ಅಲ್ಲಿ ಒಳ ಮಕ್ಕಂಡನೆ. ಇವಾಗ ಒಂದು 6 ಗಂಟೆ 6:30 7 ಗಂಟೆ ತನಕ ಮನಿಕೊಂಡು ಆಮೇಲೆ ಹೋಗ್ತಾ ಇರೋದು. ಇನ್ನು 114 ಕಿಲೋಮೀಟ್ರ್ ಐತೆ ನಮ್ಮೂರು.
ಆಮೇಲೆ ಮನಿಕೊಂಡು ಹೋದ್ರ ಅಂತಂದು ನಾನು ಹೆವಿ ನಿದ್ದೆ ಬರ್ತೈತೆ. ಮನಿಕೊಂಡು ಹೋಗೋದಂತ ಸೈಡಿ ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್. ಫೈನಲ್ ಆಗಿ ಐಮಂಗ್ಲ ಟೋಲಿಗೆ ಬಂದಿದ್ದಾಯಿತು. 5 ಗಂಟೆಗೆ ಸೈಡಿಗೆ ಹಾಕ್ಬಿಟ್ಟು ಸಿರಾ ಟೋಲ್ ಹತ್ರ 1.5 ಗಂಟೆ ನಿದ್ದೆ ಮಾಡಿ ಅಲ್ಲಿಂದ 6:30 ಹೊರಟ್ವಿ. ಮಗ ತೊಗೊಂಡು ಟೀ ಕುಡಿದು ಇವಾಗ ನೋಡಿ ಐಮಂಗ್ಲ ಟೋಲಿಗೆ ಬಂದಿದ್ವಿ. 7:30 ಆಗೈತೆ ಇವಾಗ. ಇಲ್ಲೇ ನೋಡಿ ಫ್ರೆಂಡ್ಸ್, ಲೆಫ್ಟ್ ಬುರ್ಜಿನ್ರಪ್ಪ ಹೋಗ್ತಿದ್ದು. ಇಲ್ಲೇ ಮುಂದೆ ಹೋಟ್ಲ್ ಐತೆ. ಡೀಸೆಲ್ ಬೇರೆ ಖಾಲಿ ಲೈಟ್ ಎಂಟೈತೆ. ಒಂದು 500 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ ಊರ ಕಡೆಗೆ. ಬನ್ನಿ ಹೋಗೋಣ. ನಮ್ಮ ಗಾಡಿನ ಅಲ್ಲೇ ಹಾಕಿದ್ದೀವಿ. ಇಲ್ಲಿ ಹೋಟ್ಲ್ ಐತೆ, ಅಲ್ಲಿ ಬೈಕ್ ನಿಂತವಲ್ಲ, ತಿಂಡಿ ತಿನ್ಕೊಂಬಂದಿವೋ. ಇನ್ನು ಮುಂದೆ ಹೋದರೆ 100 ಮೀಟ್ರ್ ಪೆಟ್ರೋಲ್ ಬಂಕ್ ಐತೆ. ಅಲ್ಲಿ 500 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಅಲ್ಲಿ ಕಾಣುತ್ತೆ ನೋಡಿ ಬೋರ್ಡು, ಅಲ್ಲೇ ಏನಿರೋದು. ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಊರ ಕಡೆಗೆ ಹೋಗ್ತಾ ಇರೋದೆ. ಬನ್ನಿ ಹೋಗೋಣ. ಈ ಲಾರಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ವಾಲಿದೆ, ಏನು ಲೋಡೋ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಆದರೆ ರೋಲ್ ಆಗುತ್ತೆ ಗಾಡಿ. ಹೆಂಗಾಗಿದೆ ನೋಡಿ. ಹಗ್ಗ ನೋಡಿ ಎತ್ಲ ಬೀಳಿದಾರೆ. ಬೆಲ್ಟ್ ಹಾಕಿಲ್ಲ ಮೇನ್. ಇದಕ್ಕೆ ಬೆಲ್ಟ್ ಹಾಕಿದರೆ ಏನು ಆಗ್ತಿರ್ಲಿಲ್ಲ ಅನಿಸ್ತದೆ. ಬೆಲ್ಟ್ ಹಾಕಿಲ್ಲ ಇದಕ್ಕೆ. ಗಾಡಿ ನೋಡಿ ಅದು ಹಿಂಗೆ ವಾಲೈತೆ. ಏನೋ ಕತೆ ಕಟ್ತಾರೆ ಅಷ್ಟಲ್ಲಿ ಹೋಗಿ ಏನು ಉಲ್ಟಲ್ಲ ಗಾಡಿಯನ್ನು. ಏನೋ ಲೈಟ್ ವೇಟ್ ಆಯ್ತದು. ಬನ್ನಿ ಮುಂದೆ ಪೆಟ್ರೋಲ್ ಬಂಕ್ ಕಾಣ್ತೈತಲ್ಲ, ಅಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. 500 ರೂಪಾಯಿ ಇದೆ. ದಾವಣಗೆರೆ ಮತ್ತು ಹೊಸಪೇಟೆ ಹೋಗುತ್ತೆ. ಅಲ್ಲಿ ರಿಂಗ್ ರೋಡ್ನಾಗ ಇಳಿದೋದ್ರೆ ಇವಾಗ ನಾವು ಸ್ಟ್ರೈಟ್ ಹೋಗ್ತೀವಿ. ಹೊಸಪೇಟೆ ಹೈವೆಯಿಂದ ರಿಂಗ್ ರೋಡಾಗಿ ಇಳಿದು ನಮ್ಮೂರು ಬರೋ ಚಿಕ್ಕಗೊಂಡನಹಳ್ಳಿ. ಈ ಕಡೆ ಲೆಫ್ಟಿಗೆ ಹೋಗಂಗಿಲ್ಲ, ಚಿತ್ರದುರ್ಗ ಬರುತ್ತೆ. 12 ಗಂಟೆಗೆ ಚಿತ್ರದುರ್ಗಕ್ಕೆ ಹೋಗ್ಬೇಕು ಜೊಮಾಟೊ ಹೊಡಿಯೋಕ್ಕೆ. ಆಮೇಲೆ ಹಂಗೆ ಬರೋದು ಚಿತ್ರದುರ್ಗಕ್ಕೆ. ಇವಾಗ ಸದ್ಯಕ್ಕೆ ಊರ ಕಡೆಗೆ ನಾವು ಎಲ್ಲಿದ್ದೀವಿ ಅಂದರೆ ಇವಾಗ ರಿಂಗ್ ರೋಡ್ ಹತ್ರ ಇದ್ದೀವಿ. ಇದು ಚಿತ್ರದುರ್ಗ ನಿಯರ್ ಬೈ ರಿಂಗ್ ರೋಡು. ಈ ರಿಂಗ್ ರೋಡ್ ನೋಡಿ ಇಳಿದೋದ್ರೆ ಹೊಸಪೇಟೆ ಹೋಗುತ್ತೆ. ನಮ್ಮದು ಟ್ರಿಪ್ಪು ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದೈತೆ. ನಿನ್ನೆ ನೈಟು 7 ಗಂಟೆ ಬಿಟ್ಟಿದ್ವಿ. ಇವಾಗ 8:30 ಆಗಿದೆ. 250, 500 ಕಿಲೋಮೀಟ್ರ್ ಟ್ರಿಪ್ಪು ಕಂಪ್ಲೀಟ್ ಆಗ್ತಿದೆ. ಏನು ಲಾಂಗ್ ಹೋಗಿದ್ವಿ, ಲೋಕಲ್ ಟ್ರಿಪ್ ಅನಿಸ್ತಿದೆ. ಆ ಥರ ಬಂದು ಹೊಡ್ಕೊಂಡು ಇವಾಗ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾರೆ. ಅಲ್ಲಿ ಬಾಯ್ ಬಾಯ್, ಟೇಕ್ ಕೇರ್.